ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು ಬಹುತೇಕ ಜನರ ಕಷ್ಟಗಳನ್ನು ನೀಗಿಸಿದೆ. ಜನಪರ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ, ಅನ್ನಭಾಗ್ಯ, ಶಕ್ತಿ ಯೋಜನೆ, ಗೃಹ ಜ್ಯೋತಿ ಮತ್ತು ಯುವ ನಿಧಿ ಯೋಜನೆಗಳು ಕರ್ನಾಟಕದ ಸುಮಾರು 1.2 ಕೋಟಿ ಕುಟುಂಬಗಳಿಗೆ ಬಡತನದ ಭಾರವನ್ನು ಕಡಿಮೆ ಮಾಡಿದೆ. ಆದ್ದರಿಂದ ಈ ಗ್ಯಾರಂಟಿ ಯೋಜನೆಗಳು ಇನ್ನಷ್ಟು ಜನರಿಗೆ ತಲುಪಬೇಕು ಎಂಬ ಆಶಯದೊಂದಿಗೆ ಪಂಚ ಗ್ಯಾರಂಟಿಗಳ ಸಂಪೂರ್ಣ ಜಾರಿ ಶಿಬಿರವನ್ನು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹೊಸಕೆರೆಹಳ್ಳಿ ವಾರ್ಡಿನ 3 ಸ್ಥಳಗಳಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಮಾಜಿ ಕಾರ್ಪೊರೇಟರ್ ಎಚ್ ನಾರಾಯಣ್ ಮಾರ್ಗದರ್ಶನದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರ ಸಹಯೋಗದಲ್ಲಿ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು, ಹಿರಿಯ ಕಾರ್ಯಕರ್ತರ ಸಮ್ಮುಖದಲ್ಲಿ ಈ ಶಿಬಿರವು ನಡೆದಿದ್ದು ಬಹುತೇಕ ಫಲಾನುಭವಿಗಳು ಭಾಗಿಯಾಗಿದ್ದರು. ಸರ್ಕಾರ ಘೋಷಣೆ ಮಾಡಿದ್ದು ಸುಮಾರು 1 ಕೋಟಿಗೂ ಹೆಚ್ಚು ಫಲಾನುಭವಿಗಳು ಈ ಗ್ಯಾರಂಟಿಗಳು ಪ್ರತಿ ಮನೆಗೂ ತಲುಪ್ತಾ ಇದೆ. ಸಾಮಾನ್ಯವಾಗಿ ಒಂದು 4-5% 10% ಜನಕ್ಕೆ ತಲುಪ್ತಿರೋ ಜನಕ್ಕೆ ನಾವು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿಗಳ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರುಗಳು ಸೇರಿ ಪ್ರತಿಯೊಂದು ಏರಿಯಾದಲ್ಲಿ ಯಾರಿಗೆ ತಲುಪಿಲ್ಲ ಅವರಿಗೆ ಗ್ಯಾರಂಟಿಗಳ ಯಾವ ರೀತಿ ತಲುಪಬೇಕು, ಅವರಿಗೆ ಏನು ಬ್ಯಾಂಕ್ ಖಾತೆಗಳಾಗ್ಬೋದು, ಆಧಾರ್ ಕಾರ್ಡ್ ಆಗ್ಬೋದು, ಅಥವಾ ಯಾವುದೇ ದಾಖಲೆಗಳು ಅದನ್ನು ಅವ್ರ ಮಿಸ್ಟೇಕಿಂದ ಅದು ಹೋಗ್ತಾ ಇಲ್ಲ. ಅಷ್ಟೇ ಸರ್ಕಾರ ಪ್ರತಿಯೊಬ್ಬರಿಗೂ ಆಗಲೇ 1,30,00,000 ಜನದ ಮೇಲೆ ಫಲಾನುಭವಿಗಳು ತಗೋತಾ ಇದ್ದಾರೆ. ಇದನ್ನು ಯಾರಿಗೆ ತಲುಪಿಸಿಲ್ಲ ಅವರಿಗೆ ತಲುಪಿಸೋ ಕೆಲಸನ ನಾವೆಲ್ಲ ಸೇರಿ ಪದ್ಮನಾಭನಗರ ಎಲ್ಲ ಕಾಂಗ್ರೆಸ್ ಮುಖಂಡರು ಮಾಡ್ತಾಯಿದ್ದೀವಿ. ಈ ಕೆಲಸನ ಅಧ್ಯಕ್ಷರು ಈ ಕಾರ್ಯಕ್ರಮನ ಪ್ರತಿಯೊಂದು ಕಡೆ ಹಮ್ಮಿಕೊಂಡು ಎಲ್ಲ ಕಡೆ ಭೇಟಿ ನೀಡ್ತಾ ಇದ್ದಾರೆ. ಹಾಗೆ ನಾವು ಅವ್ರ ಜೊತೆಯಲ್ಲಿ ಸದಸ್ಯರುಗಳಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ತಲುಪೋ ಕೆಲಸ ಮಾಡ್ತೀವಿ. ಈ 5 ಗ್ಯಾರಂಟಿಗಳ ಸರ್ಕಾರ ಘೋಷಣೆ ಮಾಡಿದ್ದು ಸುಮಾರು 1 ಕೋಟಿಗೂ ಹೆಚ್ಚು ಫಲಾನುಭವಿಗಳು ಈ ಗ್ಯಾರಂಟಿಗಳು ಪ್ರತಿ ಮನೆಗೂ. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ರಚನೆ ಆದಮೇಲೆ ಹೊಸಕೆರೆಹಳ್ಳಿ ವಾರ್ಡಿಂದ ಪ್ರತಿ ಶನಿವಾರ ಮತ್ತು ಭಾನುವಾರ ಗ್ಯಾರಂಟಿ ಸಂಪೂರ್ಣ ಜಾರಿ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ ಏನು ಅಂದರೆ, ಏನು ಪಂಚ ಗ್ಯಾರಂಟಿಗಳು ನಾವು ಸರ್ಕಾರ ಕೊಟ್ಟಿದೆ, ಜನಕ್ಕೆ ಯಾರಿಗಾದರೂ ತಲುಪಿಲ್ಲ ಅಂದರೆ, ಏನಾದರೂ ಅದರಲ್ಲಿ ಬ್ಯಾಂಕ್ ಖಾತೆ ಜೋಡಣೆಯಲ್ಲಿ ಸಮಸ್ಯೆ ಇದ್ದರೆ, ಮತ್ತೊಂದು ಏನೇ ಕಷ್ಟ ಇದ್ದರೂ ಕೂಡ ನಾವು ಈ ಕ್ಯಾಂಪಲ್ಲಿ ಅವರ ರಿಜಿಸ್ಟ್ರೇಷನ್ಸ್ ಮಾಡಿಕೊಂಡು ಸರ್ಕಾರಕ್ಕೆ ಹೇಳಿ, ಮತ್ತು ನಾವು ಅವರ ಖಾತೆಗಳನ್ನು ರಿಜಿಸ್ಟ್ರೇಷನ್ ಖಾತೆಗಳನ್ನು ಬ್ಯಾಂಕ್ ಖಾತೆಗಳನ್ನು ಏನಾದರೂ ತಪ್ಪಿದರೆ ಎಲ್ಲ ಸಂಪೂರ್ಣ ಸರಿ ಮಾಡಿ ಅವ್ರಿಗೆ ದುಡ್ಡು ತಲುಪಿಲ್ಲ ಅಂದರೆ ತಲುಪುವಂಥ ರೀತಿಯಲ್ಲಿ ನಾವು ಈ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಈ ಭಾಗದ ಮುಖಂಡರು, ಯಾರು ನಮ್ಮ ಹೊಸಕೆರೆಹಳ್ಳಿ ಭಾಗದ ಎಲ್ಲ ಮುಖಂಡರು, ಪದಾಧಿಕಾರಿಗಳು, ಕಾರ್ಯಕರ್ತರು ಎಲ್ಲ ಸೇರಿ ಇದಕ್ಕೆ ಕೈ ಜೋಡಿಸಿದ್ದಾರೆ. ಇನ್ನು ಮುಂದೆ ಪದ್ಮನಾಭನಗರದಲ್ಲಿ ಪ್ರತಿ ಶನಿವಾರ ಭಾನುವಾರ ಇಡೀ ಕ್ಷೇತ್ರದಲ್ಲಿ ಇಂಥ ಕ್ಯಾಂಪ್ಗಳು ನಡೀತವೆ. 8 ವಾರ್ಡಲ್ಲಿ ನಡೆಯುತ್ತೆ. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಸರ್ಕಾರದಿಂದ ಯೋಜನೆಗಳು, ಗೃಹಲಕ್ಷ್ಮಿ ಯೋಜನೆಗಳು ಸ್ಟಾಪ್ ಆಗಿತ್ತು. ಇವಾಗ ನಮ್ಮ ಪ್ರಮೋದ್ ಸರ್ ಮುಖಾಂತರ, ಪ್ರಮೋದ್ ಶ್ರೀನಿವಾಸ್ ಮುಖಾಂತರ ಎಲ್ಲ ಯೋಜನೆಗಳು ಬರೋ ಥರ ಒಂದು ಕ್ಯಾಂಪ್ ಕಟ್ಟಿ ನೋಡಿ ಎಲ್ಲ ಥರ ಅವಕಾಶ ಮಾಡಿಕೊಟ್ಟಿದ್ದಾರೆ ಬಡವ್ರಿಗೆ. ಈ ಮುಖಾಂತರ ಸರ್ಕಾರದಿಂದ ಏನು ಸೌಲಭ್ಯ ಬರಬೇಕೋ ಎಲ್ಲ ಬಡವ್ರಿಗೋಸ್ಕರ ಒಂದು ಹೆಲ್ಪ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಧನ್ಯವಾದಗಳು, ಪ್ರಮೋದ್ ಸರ್ ಧನ್ಯವಾದಗಳು. ಏನು ಸರ್ಕಾರದಿಂದ ಯೋಜನೆಗಳು, ಗೃಹಲಕ್ಷ್ಮಿ ಯೋಜನೆಗಳು ಸ್ಟಾಪ್ ಆಗಿತ್ತು. ಇವಾಗ ನಮ್ಮ ಪ್ರಮೋದ್ ಸರ್ ಮುಖಾಂತರ, ಪ್ರಮೋದ್ ಶ್ರೀನಿವಾಸ್ ಮುಖಾಂತರ ಎಲ್ಲ ಯೋಜನೆಗಳು ಬರೋ ಥರ ಒಂದು ಕ್ಯಾಂಪ್ ಕಟ್ಟಿ ನೋಡಿ ಎಲ್ಲ ಥರ